ಕೇವಲ ನೀವು ಸಂವಿಧಾನದ ಪುಸ್ತಕವನ್ನ ಕೈಲಿ ಹಿಡ್ಕೊಂಡು ತಿರುಗಾಡಿದ್ರೆ ಸಂವಿಧಾನ ರಕ್ಷಣೆ ಆಗೋದಿಲ್ಲ. ಸಂವಿಧಾನವನ್ನು ಓದಬೇಕು, ಸಂವಿಧಾನದ ತಿಳುವಳಿಕೆ ಮಾಡ್ಕೋಬೇಕು, ಸಂವಿಧಾನದ ಅರಿವಿದ್ದು ಬದುಕಬೇಕು, ಅರಿವಿದ್ದು ಮಾತಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ರಕ್ಷಣೆ ಮಾಡ್ತೇವೆ, ಸಂವಿಧಾನವನ್ನ ಸಂಪೂರ್ಣವಾಗಿ ಅಪಭ್ರಂಶಗೊಳಿಸ್ತಾ ಇದೆ ಬಿಜೆಪಿ, RSS, ಸಾವರ್ಕರ್, ಈ ರೀತಿಯ ಉದ್ದಟತನದ, ಅರಿವಿಲ್ಲದ, ಮತಿಭ್ರಷ್ಟತೆಯ ಮಾತಾಡ್ಲಿಕ್ಕೆ ಗೊತ್ತಾಗತ್ತೆ ಹೊರತು ಸಂವಿಧಾನ ಏನು ಹೇಳಿದೆ, ಸಂವಿಧಾನ ಏನನ್ನ ಕೊಟ್ಟಿದೆ, ಸಂವಿಧಾನದ ಚೌಕಟ್ಟೇನು, ಇದರ ಬಗ್ಗೆ ಇವರಿಗೆ ಗಂಧಗಾಳಿಯೂ ಇಲ್ಲ ಅನ್ನೋದಕ್ಕೆ ಈ RSSನ ನಿರ್ಬಂಧಗೊಳಿಸಲಿಕ್ಕೆ, RSSನ ಮೇಲೆ ನಿಷೇಧ ಹೇರಲಿಕ್ಕೆ ಅಥವಾ RSSನ ಪಥಸಂಚಲನಕ್ಕೆ ಮುಕ್ಕಾಲು ಬಿಸಾಡ್ಲಿಕ್ಕೆ ಹೊರಟ್ರಲ್ಲ, ಈಗ ಹೈಕೋರ್ಟಿನಿಂದ ಸರಿಯಾದ ಶಾಸ್ತಿಯಾಗಿ ಸರ್ಕಾರದ ಆದೇಶವನ್ನ ತಡೆ ಹಿಡಿದಂತ ಏಕಸದಸ್ಯ ಪೀಠದ ಆ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಅಂತ ಹೋದಂತ ಅರ್ಜಿಯನ್ನ ದ್ವಿಸದಸ್ಯ ಪೀಠ ತಿರಸ್ಕರಿಸಿದೆ, ವಜಾ ಮಾಡಿದೆ. ನೀವು RSSನ ಪಥಸಂಚಲನವನ್ನ ಅಥವಾ RSSನ ಮೆಟ್ಲಿಕ್ಕೆ, ತುಳಿಲಿಕ್ಕೆ, ನಿರ್ಬಂಧಿಸ್ಲಿಕ್ಕೆ ಹೋಗ್ತೀರಿ ಅಂತಾದ್ರೆ ದೇಶ ವಿರೋಧಿ ಭಾವಗಳನ್ನ ನೀವು ಹತ್ತಿಕ್ಕಲಿಕ್ಕೆ ಹೊರಟವರು, ದೇಶ ಪ್ರೇಮಿಗಳನ್ನ ಹತ್ತಲಿಕ್ಕೆ ಹೊರಟವರು, ದೇಶ ವಿರೋಧಿ ಭಾವದಿಂದ ನೀವು ಈ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮಾಡಬಾರದ್ದನ್ನ ಮಾಡಿದ್ರೆ ಆಗಬಾರದ್ದೇ ಆಗುವುದು. ಅನಾವಶ್ಯಕವಾಗಿ ಒಂದು ದೇಶದ ಅಸ್ಮಿತೆಯನ್ನ, ಸಾರ್ವಭೌಮತೆಯನ್ನ, ದೇಶೀಯತೆಯನ್ನ ಕಾಪಾಡುವುದು, ಅದನ್ನು ಸಾರ್ವತ್ರೀಕರಣಗೊಳಿಸುವುದು, ಭಾರತ ಮಾತೆಯನ್ನ ಗೌರವಿಸುವ ಮತ್ತು ಅದನ್ನ ಬದುಕಿನ ಭಾವನಾತ್ಮಕ ನೆಲೆಯಲ್ಲಿ ಅನುರಣಿಸುವಂತೆ ಅನುಚಾನಕವಾಗಿ ಸಮಾಜದ ಮಧ್ಯೆ, ಸಂಸ್ಕೃತಿಯ ಮಧ್ಯೆ ಕಟ್ಟಬೇಕು ಅನ್ನುವ ಧ್ಯೇಯೋದ್ದೇಶದಿಂದ 100 ವರ್ಷಗಳ ಕಾಲ, 1 ಶತಮಾನ ಕೆಲಸ ಮಾಡದಂತ RSSನ ಇವರ ಬಾಯಲ್ಲಿ ದೊಣ್ಣೆ, RSS ಅದನ್ನ ದಂಡ ಅಂತ ಕರೆಯುತ್ತದೆ. ಆ ಗಣವೇಶದ ಪ್ರತಿಯೊಂದು ಅಂಶವನ್ನು ಕೂಡ ವಿಕೃತವಾಗಿ ಅದನ್ನ ತಮಗೆ ಬೇಕಾದಂತ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಸಮೀಕರಿಸಿ ವ್ಯಾಖ್ಯಾನಿಸ್ಲಿಕ್ಕೆ ಹೊರಟ್ರೆ ಕೊನೆಗೂ ಏನಾಗತ್ತೆ? ಕೇವಲ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡ ಕ್ಷಣ ಸಂವಿಧಾನದ ರಕ್ಷಣೆಯನ್ನ ಮಾಡುವ ಕೆಲಸ ಆಗೋದಿಲ್ಲ. ಪ್ರತಿಯೊಂದನ್ನು ವೋಟ್ ಬ್ಯಾಂಕಿನ ರಾಜಕಾರಣ, ತಮ್ಮ ಸ್ವಾರ್ಥ, ತಮ್ಮ ಪಕ್ಷದ ಸಿದ್ಧಾಂತ ಮತ್ತೆ ಸಮೂಹವನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸುವ ಕೆಲಸ. ಕೇವಲ ನೀವು ಸಂವಿಧಾನದ ಪುಸ್ತಕವನ್ನ ಕೈಲಿ ಹಿಡ್ಕೊಂಡು ತಿರುಗಾಡಿದ್ರೆ ಸಂವಿಧಾನ ರಕ್ಷಣೆ ಆಗೋದಿಲ್ಲ. ಸಂವಿಧಾನವನ್ನ ಓದಬೇಕು, ಸಂವಿಧಾನದ ತಿಳುವಳಿಕೆ ಮಾಡ್ಕೋಬೇಕು, ಸಂವಿಧಾನದ ಅರಿವಿದ್ದು ಬದುಕಬೇಕು, ಅರಿವಿದ್ದು ಮಾತಾಡಬೇಕು. ಕಾಂಗ್ರೆಸ್ಸಿನ ಸಮಸ್ಯೆ ಏನು ಅಂತಂದ್ರೆ 78 ವರ್ಷ ಆಯಿತು ಭಾರತದ ಸ್ವಾತಂತ್ರ್ಯ ಸಿಕ್ಕಿ, ಇವತ್ತಿನವರೆಗೂ ಸಂವಿಧಾನ ರಚನೆ ಯಾವಾಗಾಯ್ತು, ರಚನೆ ಆದಾಗ ಯಾರ್ಯಾರಿದ್ರು, ಯಾರ್ಯಾರು ಇರಲಿಲ್ಲ, ಅಥವಾ ಅದರ ಇಡಿಯದಾದಂಥ ಸಂವಿಧಾನದ ಒಟ್ಟು ಆಶಯ ಏನು, ಸಂವಿಧಾನ ಕೊಟ್ಟಂತ ಹಕ್ಕು ಬಾಧ್ಯತೆಗಳೇನು, ಇದು ಯಾವುದರ ಅರಿವು ಹೊಸ ತಲೆಮಾರಿಗಿಲ್ಲ. ರಾಹುಲ್ ಗಾಂಧಿಯಿಂದ ಪ್ರಿಯಾಂಕಾ ಗಾಂಧಿಯವರೆಗೆ, ರಾಹುಲ್ ಗಾಂಧಿಯಿಂದ ಪ್ರಿಯಾಂಕಾ ಖರ್ಗೆಯವರೆಗೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ರಕ್ಷಣೆ ಮಾಡ್ತೇವೆ, ಸಂವಿಧಾನವನ್ನ ಸಂಪೂರ್ಣವಾಗಿ ಅಪಭ್ರಂಶಗೊಳಿಸ್ತಾ ಇದೆ ಬಿಜೆಪಿ, RSS, ಸಾವರ್ಕರ್, ಈ ರೀತಿಯ ಉದ್ದಟತನದ, ಅರಿವಿಲ್ಲದ, ಮತಿಭ್ರಷ್ಟತೆಯ ಮಾತಾಡ್ಲಿಕ್ಕೆ ಗೊತ್ತಾಗತ್ತೆ ಹೊರತು ಸಂವಿಧಾನ ಏನು ಹೇಳಿದೆ, ಸಂವಿಧಾನ ಏನನ್ನ ಕೊಟ್ಟಿದೆ, ಸಂವಿಧಾನದ ಚೌಕಟ್ಟೇನು, ಇದರ ಬಗ್ಗೆ ಇವರಿಗೆ ಗಂಧಗಾಳಿಯೂ ಇಲ್ಲ ಅನ್ನೋದಕ್ಕೆ ಈ RSSನ ನಿರ್ಬಂಧಗೊಳಿಸಲಿಕ್ಕೆ, RSSನ ಮೇಲೆ ನಿಷೇಧ ಹೇರಲಿಕ್ಕೆ ಅಥವಾ RSSನ ಪಥಸಂಚಲನಕ್ಕೆ ಮುಕ್ಕಾಲು ಬಿಸಾಡ್ಲಿಕ್ಕೆ ಹೊರಟ್ರಲ್ಲ, ಈಗ ಹೈಕೋರ್ಟಿನಿಂದ ಸರಿಯಾದ ಶಾಸ್ತಿಯಾಗಿದೆ. ಯಾವ ರೀತಿ ಅಂದ್ರೆ ಸರ್ಕಾರಕ್ಕೂ ಪ್ರಿಯಾಂಕಾ ಖರ್ಗೆಗೂ ಅದು ಸೆಟ್ ಬ್ಯಾಕ್ ಅಷ್ಟೇ ಅಲ್ಲ, ಮಂಗಳಾರತಿ, ಮುಖಭಂಗ.
ಸ್ವತಃ ಚಿತ್ತಾಪುರದಲ್ಲಿ ಕೂಡ RSS ಎಂತ ಒಂದು ಶಾಣೆತನವನ್ನ ಮೆರೆದಿದೆ ಅಂತಂದ್ರೆ ನುಂಗಲೂ ಸಾಧ್ಯ ಇಲ್ಲ, ಉಗಳಲೂ ಆಗದು. ಶಾಂತಿ ಸಭೆಯಲ್ಲಿ RSS ಅಷ್ಟು ಸಂಯಮದಿಂದ ಸುಸಂಸ್ಕೃತವಾಗಿ ಮತ್ತು ಜಾಣತನದಿಂದ ನಡ್ಕೊಂಡಿದೆ. ಒಂದು ಕಡೆ ಹೈಕೋರ್ಟಿನ ದ್ವಿಸದಸ್ಯ ಪೀಠ ಪ್ರಿಯಾಂಕಾ ಖರ್ಗೆ ಮತ್ತು ಸರ್ಕಾರಕ್ಕೆ ಸಂವಿಧಾನದ ಹಕ್ಕುಗಳನ್ನ ತಿಳಿದು ವರ್ತಿಸಿ, ಸಂವಿಧಾನದ ರಕ್ಷಣೆ ಅಂತ ಬಾಯಲ್ಲಿ ಹೇಳುವುದಲ್ಲ, ಸಂವಿಧಾನ ಜನರಿಗೆ ಸಂಘಟನೆಗೆ ಯಾವ್ಯಾವ ರೀತಿಯ ಹಕ್ಕನ್ನ ಕೊಟ್ಟಿದೆ ಅನ್ನೋದನ್ನ ತಿಳ್ಕೊಂಡು ಮಾತಾಡಿ ಅನ್ನುವ ರೀತಿಯಲ್ಲಿ ಚಪರಾಸಿಗಳಿಗೆ ಚಾಟಿ ಏಟನ್ನ ಬೀರಿದೆ, ಕೊಟ್ಟಿದೆ. ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಮುಖಕ್ಕೆ ಮಂಗಳಾರತಿ ಆಗಿದೆ. ಎಲ್ಲ ವಿಷಯಗಳನ್ನು ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಏಕಸದಸ್ಯ ಪೀಠ ಅದರ ಎದುರು ಹೋದಾಗ ಸರ್ಕಾರದ ಆದೇಶ ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆ, RSSನ ಪಥಸಂಚಲನ ಅಂತಲ್ಲ, ಯಾವುದೇ ಸಾರ್ವಜನಿಕರು ಯಾವುದೇ ಸ್ಥಳದಲ್ಲೂ ಒಂದು 10 ಜನವೋ 50 ಜನವೋ 100 ಜನವೋ ಸೇರುವಂಥ ಅವರಿಗೆ ಎಲ್ಲ ಹಕ್ಕುಗಳು ಇದೆ. ನೀವು ಈ ಸಾರ್ವಜನಿಕ ಸ್ಥಳ ಅಥವಾ ಸರ್ಕಾರಿ ಸ್ಥಳದಲ್ಲಿ ಪಥಸಂಚಲನವನ್ನು ಸಭೆ ಸಮಾರಂಭವನ್ನು ನಿಗ್ರಹಿಸಬೇಕು, ಅದಕ್ಕೆ ಪ್ರತಿಯೊಂದಕ್ಕೂ ಅನುಮತಿ ಪಡ್ಕೋಬೇಕು ಅಂತ ನೀವು ಹೊರಟಿರೋದೇ ಅಸಂವಿಧಾನಿಕ ಅನ್ನೋದನ್ನ ಹೇಳಿತ್ತು. ಅಲ್ಲಿ ತಡೆಯಾಜ್ಞೆಯನ್ನ ಕೊಟ್ಟಿತ್ತು, ಸರ್ಕಾರಿ ಆದೇಶಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟಿತ್ತು. ಈ ತಡೆಯಾಜ್ಞೆಯನ್ನ ತೆರವುಗೊಳಿಸಲಿಕ್ಕೆ ಹೈಕೋರ್ಟಿನ ದ್ವಿಸದಸ್ಯ ಪೀಠಕ್ಕೆ ಹೋಗಿತ್ತು. ಅದು ಏನಾಯಿತು ಮೊನ್ನೆ, ಪರ ಮತ್ತು ವಿರೋಧದ RSSನ ಪರ ಮತ್ತು ಸರ್ಕಾರಿ ವಕೀಲರ ಮಧ್ಯೆ ನಡೆದ ಚರ್ಚೆ. ಹಾಗಾದ್ರೆ ಪಾರ್ಕಿನಲ್ಲಿ ಒಂದು 10 ಜನ ಊಟಕ್ಕೆ ಸೇರ್ಬೇಕಾದ್ರೂ ನಿಮ್ಮ ಅನುಮತಿ ಪಡಬೇಕೇನೋ, ಸಾರ್ವಜನಿಕ ರಸ್ತೆಯಲ್ಲಿ ತಿರುಗಾಡಬೇಕಾದ್ರೂ ನಿಮ್ಮ ಅನುಮತಿ ಪಡಬೇಕೇನೋ, ಸಾರ್ವಜನಿಕ ರಸ್ತೆ ಮತ್ತು ಸಾರ್ವಜನಿಕ ಅನ್ನೋದಕ್ಕೆ ಅರ್ಥ ಏನು, ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಈ ರೀತಿಯ ಪ್ರಶ್ನೆಗಳನ್ನ ನೇರವಾಗಿ ಸರ್ಕಾರಿ ವಕೀಲರಿಗೆ ಪರ್ಯಾಯವಾಗಿ ಸರ್ಕಾರಕ್ಕೆ ದ್ವಿಸದಸ್ಯ ಪೀಠ ಕೇಳಿತ್ತು, ತೀರ್ಪನ್ನ ಕಾದಿರಿಸಿತ್ತು. ಈಗ ತೀರ್ಪು ಹೊರಗೆ ಬಂದಿದೆ. ಸರ್ಕಾರದ ಆದೇಶವನ್ನ ತಡೆ ಹಿಡಿದಂತ ಏಕಸದಸ್ಯ ಪೀಠದ ಆ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಅಂತ ಹೋದಂತ ಅರ್ಜಿಯನ್ನ ದ್ವಿಸದಸ್ಯ ಪೀಠ ತಿರಸ್ಕರಿಸಿದೆ, ವಜಾ ಮಾಡಿದೆ. ನೀವು ಏಕಸದಸ್ಯ ಪೀಠಕ್ಕೆ ಹೋಗಿ ಕೇಳಿ, ನಮ್ಮಲ್ಲಿಗೆ ಬರಬೇಡಿ ಅಂತೇಳಿ ವಜಾ ಮಾಡುವಲ್ಲಿಗೆ ಸರ್ಕಾರಕ್ಕೆ ತಕ್ಕ ಶಾಸ್ತಿ ಆಗಿದೆ. ಒಂದು ನೆನಪಿಡಬೇಕು ನೀವು, RSSನ 100 ವರ್ಷದ ಈ ಹೊತ್ತಲ್ಲಿ ದೇಶಾದ್ಯಂತ ಹಮ್ಮಿಕೊಂಡಂತ ಪಥಸಂಚಲನ ಎಲ್ಲಿಯೂ ಕೋರ್ಟು ತಗಾದೆ ವ್ಯಾಜ್ಯಕ್ಕೆ ಹೋಗಿಲ್ಲ. ಇವರು ಹೇಳುವ ದೊಣ್ಣೆ RSSನ ದಂಡ ಈ 100 ವರ್ಷದಲ್ಲಿ ಯಾವುದೇ ರೀತಿಯ ಸಾಮಾಜಿಕವಾದಂತ ವಿಪ್ಲವವನ್ನು ಸೃಷ್ಟಿಸಿಲ್ಲ. ಅದು ಯಾವುದೇ ರೀತಿಯಲ್ಲೂ ಒಂದು ದೊಂಬಿಯನ್ನು, ಜಗಳವನ್ನು, ಸಾಮಾಜಿಕವಾದ ಉತ್ಪಾತವನ್ನು ಸೃಜಿಸಿಲ್ಲ. ದಂಡ ಅಥವಾ ಅವರು ದೃಷ್ಟಿಯಲ್ಲಿ ದೊಣ್ಣೆ, ಕೋಲು, ಅದು ಸಮಾಜದ ಮಧ್ಯೆ ಕೋಲು ಹಿಡ್ಕೊಂಡು ಹೊರಟಾಗ, ದೊಣ್ಣೆ ಹಿಡ್ಕೊಂಡು ಹೊರಟಾಗ ಭಯದ ವಾತಾವರಣ ನಿರ್ಮಾಣ ಆಗತ್ತೆ. 100 ವರ್ಷದಲ್ಲಿ ಆಗದೇ ಇದ್ದಂತ ಭಯದ ವಾತಾವರಣ ಈಗ ಹೇಗೆ ಆಗತ್ತೆ? ಈ ಪ್ರಶ್ನೆಗೆ ಪ್ರಿಯಾಂಕಾ ಖರ್ಗೆ ಅವರ ಹತ್ರ, ಸರ್ಕಾರದವರ ಹತ್ರ ಉತ್ತರ ಇಲ್ಲ. ಆದರೆ ಇವೆಲ್ಲವನ್ನ ಸಾರ್ವಜನಿಕವಾಗಿ ಹೇಳುವಂತ ಇದೇ ಪ್ರಿಯಾಂಕಾ ಖರ್ಗೆ ಕೋರ್ಟಿನಲ್ಲಿ ತಡೆಯಾಜ್ಞೆ ತೆರವಿಗೆ ಅರ್ಜಿ ಹಾಕಿದ್ದಕ್ಕ ಆದೇಶಕ್ಕೆ ಸಂಬಂಧಪಟ್ಟು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಾಗಲೂ RSSನ ಬಗ್ಗೆ ಯಾವ ಆಪಾದನೆಯೂ ಇಲ್ಲ, ದೊಣ್ಣೆಯೂ ಇಲ್ಲ, ದಂಡವೂ ಇಲ್ಲ, ಗಣವೇಶದ ಸಮಸ್ಯೆಯೂ ಇಲ್ಲ. ಸಾಮಾಜಿಕವಾಗಿ ಅದು ಇವತ್ತು ಅಂಥದ್ದಲ್ಲಾಗಿದೆ, ಇಂಥದ್ದಿಲ್ಲಾಗಿದೆ. ಈ 100 ವರ್ಷದಲ್ಲಿ 10 ಕಡೆ RSS ಬೆಂಕಿ ಹಾಕಿದೆ, 10 ಕಡೆ ದೇಶದ್ರೋಹಿ ಚಟುವಟಿಕೆ ಮಾಡಿದೆ, ಬಾಂಬ್ ಹಾಕಿದೆ. ಹೇಳಿ ನೋಡೋಣ, ಹೇಳ್ತೀರಾ? ಸಾಧ್ಯವಿಲ್ಲ. ಯಾಕೆ ಹೇಳಿ? ಅಂತ ಯಾವ ಘಟನೆಯೂ ಇಲ್ಲ. ಸಾತ್ವಿಕತೆ ಇರುವುದು, ಸಾಮಾಜಿಕರ ಮಧ್ಯೆಯೇ ನಿಂತುಕೊಂಡು ಈ ದೇಶದ ಒಂದು ಸಾರ್ವಭೌಮತ್ವವನ್ನ ಕಟ್ಟುವಂತ ಕೆಲಸ, ಭಾರತ ಮಾತೆಯ ಒಂದು ಆತ್ಮಗೌರವವನ್ನ ಪಸರಿಸುವ ಕೆಲಸ, ದೇಶೀಯತೆಯನ್ನ ಇಡೀ ಸಮಾಜದ ಮಧ್ಯೆ ಹಂಚುವ, ಬಿತ್ತುವ, ಬೆಳೆಯುವ ಕೆಲಸ, ಮುಂದಿನ ತಲೆಮಾರಿಗೆ ದೇಶಭಕ್ತಿಯನ್ನ, ದೇಶದ ಸಾರ್ವಭೌಮತೆಯನ್ನ, ಭಾರತ ಮಾತೆಯನ್ನ
ಅದರ ಗೌರವವನ್ನ ಮೈ ಮನಸ್ಸಿಗೆ ಭಾವನಾತ್ಮಕವಾಗಿ ಅದನ್ನ ಹುದುಗಿಸಿಕೊಂಡು ಒಂದು ವ್ಯಕ್ತಿತ್ವ ನಿರ್ಮಾಣದ ಕೆಲಸ ಮಾಡ್ತಾ ಇರುವಂಥದ್ದು. RSS ಸಮಾಜಕ್ಕೆ ಕೊಟ್ಟಿದೆಯೇ ಹೊರತು ಸಮಾಜದಿಂದ ಏನನ್ನೂ ಅದು ಪಡ್ಕೊಳ್ಳುವಂತ ಇರಾದೆಯನ್ನೂ ವ್ಯಕ್ತಪಡಿಸಿಲ್ಲ. ನಿರ್ವ್ಯಾಜ ಪ್ರೀತಿ ದೇಶದ ಬಗ್ಗೆ, ಇಂಥ ಒಂದು ಸದ್ವಿನಿಯೋಗದ ಒಂದು ಕೆಲಸವನ್ನ ಸಮಾಜಕ್ಕೆ ಕೊಟ್ಟಂತ ಸಂಸ್ಥೆಯ ಬಗ್ಗೆ ನೀವು ಇಲ್ಲ ಸಲ್ಲದ ಆಪಾದನೆ ಮಾಡಿಬಿಟ್ರೆ ಆಗೋಯ್ತೇನೋ? ಸಾಕ್ಷಿ ಕೊಡಿ, ದಾಖಲೆ ಕೊಡಿ. ಅದಿಲ್ಲ. ಅದಕ್ಕೆ ಪರ್ಯಾಯವಾಗಿ ದಲಿತ ಆರ್ಮಿ, ದಲಿತ ಪ್ಯಾಂಥರ್ಸ್ 10ಕ್ಕೂ ಹೆಚ್ಚು ಸಂಘಟನೆಯನ್ನ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಪ್ರಾಯೋಜಕತ್ವದಲ್ಲಿ ತಂದ್ರು. ನಾನೇ ಪ್ರಾಯೋಜಕತ್ವ. ಏನಾಯ್ತು? ಇವೆಲ್ಲವನ್ನ ಗಮನಿಸಿದಂತ ಕೋರ್ಟು ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನೀವು ಆದೇಶ ಹೊರಡಿಸಿದ್ದು ತಪ್ಪು ಅಂತ ಹೇಳಿ ತಡೆಯಾಜ್ಞೆಯನ್ನು ಕೊಟ್ಟಿತು. ದ್ವಿಸದಸ್ಯ ಪೀಠ ಇವತ್ತು ಅದರ ತೆರವಿಗೆ ಹೋದಂತ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿ ಅದನ್ನು ವಜಾಗೊಳಿಸಿತು. ಅಲ್ಲಿಗೆ ಪ್ರಿಯಾಂಕ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು RSS ಮೇಲೆ ವೈಯಕ್ತಿಕವಾಗಿ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ. RSS ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸ್ತಾ ಇದ್ದಾರೆ. RSS ನಂತ ಸಾತ್ವಿಕ ಸಂಘಟನೆಯನ್ನ ದೇಶದ್ರೋಹಿ ಸಂಘಟನೆ ಅನ್ನುವ ಮಟ್ಟಕ್ಕೆ ಅದನ್ನ ಎತ್ತಿ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾಗಿ ಇವತ್ತಿನ ಕೋರ್ಟಿನ ಆಜ್ಞೆ ಸಾಕ್ಷಿ ರೂಪದಲ್ಲಿ ಸಿಕ್ಕಿದೆ. ಮುಖಕ್ಕೆ ಮಂಗಳಾರತಿ, ಮುಖಕ್ಕೆ ಮಸಿ, ಆಮೇಲೆ ಯಾಕಪ್ಪ ಮಾಡಿದ್ನಪ್ಪ ಈ ಕೆಲಸನ ಅನ್ನುವ ಮಟ್ಟಕ್ಕೆ. ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ, RSS ಅನ್ನು ಮುಟ್ಲಿಕ್ಕೆ ಹೋದರೆ ಸುಟ್ಟು ಹೋಗ್ತೀರಿ, ಕೆಟ್ಟು ಹೋಗ್ತೀರಿ. ಇವತ್ತು ಅದೇ ಕತೆ ಆಗಿದೆ. ಇನ್ನು ಚಿತ್ತಾಪುರದಲ್ಲಿ ಏನಾಯ್ತು? ಚಿತ್ತಾಪುರದಲ್ಲಿ ಏನಕ್ಕೇನ ಕಲಬುರಗಿಯ ವಾತಾವರಣದಲ್ಲಿ ಗುರುಮಠಕಲ್ಲು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಪಥಸಂಚಲನ ಆಗಿದೆ. ಅತ್ಯಂತ ಸಂಪೂರ್ಣವಾಗಿ ಸಶಕ್ತವಾಗಿ, ಯಾವುದೇ ವಿರೋಧ ಇಲ್ಲದೇನೆ, ಯಾವುದೇ ತೊಂದರೆ ತಾಪತ್ರ ಇಲ್ಲದೇನೆ, ಯಾವುದೇ ಉದ್ವಿಗ್ನತೆ ಇಲ್ಲದೇನೆ ಅತ್ಯಂತ ಸರಳವಾಗಿ ಸುಂದರವಾಗಿ ಸಮಾಜದ ಮಧ್ಯೆನೆ ನಡೆದಿದೆ. ಆದರೆ ಪ್ರಿಯಾಂಕ ಖರ್ಗೆ ಅವರಿಗೆ ಮಾತ್ರ ಚಿತ್ತಾಪುರದಲ್ಲಿ ಗಲಾಟೆ ಆಗ್ತದೆ, ಚಿತ್ತಾಪುರದಲ್ಲಿ ಭಯಂಕರ ಹಿಂಗಾಗ್ತದೆ, ಆದ್ರಿಂದ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಹಠ. ನಮ್ಮ ಕ್ಷೇತ್ರ ಚಿತ್ತಾಪುರ ಹೆಂಗ್ ಮಾಡ್ತೀರಿ ಅನ್ನುವಂತ ಹಠ. ಅದಕ್ಕೆ ಕೋರ್ಟ್ ಏನ್ ಹೇಳಿತು? ಶಾಂತಿ ಸಭೆಯನ್ನ ಮಾಡಿ, ಶಾಂತಿ ಸಭೆಯಲ್ಲಿ ಆದಂತ ಮಾತುಕತೆಗಳನ್ನ ನಮಗೆ ಹೇಳಿ ಅನ್ನುವಂಥದ್ದು. ಶಾಂತಿ ಸಭೆ ನಡೆದಿದೆ. ಶಾಂತಿ ಸಭೆಯಲ್ಲಿ ಇದೇ RSS ಬಹಳ ಅತ್ಯುತ್ತಮವಾದಂಥ AG ಶಶಿಕಿರಣ್ ಅವರ ನೇತೃತ್ವದಲ್ಲಿ 1 ಗಂಟೆ ಶಾಂತಿ ಸಭೆ ನಡೆದಿದೆ. RSS ಅತ್ಯಂತ ಜಾಣತನದ ಪ್ರಿಯಾಂಕ ಖರ್ಗೆ ಅವರಿಗೆ ನುಂಗಲು ಆರದು, ಉಗಳಲು ಆರದು ಅಂತ ಒಂದು ಬಿಸಿ ತುಪ್ಪವನ್ನ ಇಟ್ಟಿದೆ. ನೋಡಿ, 13 ಅಥವಾ 16 2 ಡೇಟಲ್ಲಿ 1 ಡೇಟ್ ಕೊಡಿ, ನಮ್ಗೆ ಇಂಥದ್ದೇ ಡೇಟು ಅಂತ ಬೇಡ. ಆಮೇಲೆ ನಾವು ಹೊರಗಡೆಯಿಂದ ಯಾವ ಜನರನ್ನೂ ತರುವುದಿಲ್ಲ. ಗಣವೇಶಧಾರಿಗಳು ಕೇವಲ ಕಲಬುರಗಿಯವರು 850 ಜನ ಮಾತ್ರ. 3 ಗಂಟೆಯಿಂದ 6 ಗಂಟೆಯವರೆಗೆ ನಾವು ಪಥಸಂಚಲನವನ್ನ ಮಾಡ್ತೇವೆ. ಕೇವಲ 3 ಕಿಲೋಮೀಟರ್ ಮಾತ್ರ. ಏನ್ ಮಾಡ್ತೀರಿ? ಈಗ 2ನೇ ತಾರೀಕಿಗೆ ಮಾಡ್ತೇನೆ ಅಂತ ಹೊರಟಾಗ ಏನ್ ಮಾಡಿದ್ರಿ? ದಲಿತ ಸಂಘಟನೆ ನಾವು ಮಾಡ್ತೇವೆ. 1 ಬಂತು, 2 ಬಂತು, 10 ಸಂಘಟನೆ ಬಂತು. ಪ್ರಿಯಾಂಕ ಖರ್ಗೆ ಅವರೇ ಅದಕ್ಕೆ ನಾನೇ ಪ್ರಾಯೋಜಕತ್ವ ಘೋಷಿಸಿದ್ರು. ಈಗ ಏನ್ ಮಾಡ್ತೀರಿ? ಜಿಲ್ಲಾಡಳಿತವೋ ಸ್ಥಳೀಯ ಆಡಳಿತವೋ ಏನ್ ಮಾಡ್ಬೇಕು? ನೀವು 13ಕ್ಕಾದ್ರೂ ಕೊಡಿ, 16ಕ್ಕಾದ್ರೂ ಕೊಡಿ, 1 ದಿನ ಕೊಡಿ. ಈ ಕಡೆ ಸಾಂವಿಧಾನಿಕವಾದ ಹಕ್ಕು ಬಾಧ್ಯತೆಗಳ ಮೇರೆಗೆ RSS ಪಥಸಂಚಲನ ಮಾಡ್ತಾ ಇದೆ. ಅದನ್ನು ಹೇಗೆ ತಡೆತೀರಿ? ಅಸಂವಿಧಾನಿಕ ಇದು ಅಂತ ಕೋರ್ಟು ತಪರಾಕಿ ಹಾಕಿದೆ. ಅಲ್ಲಿ ನಮಗೆ 13ಕ್ಕೆ ಮಾಡ್ತೇವೆ ಕೊಡಿ ಅಂತ ಕೇಳಲಿಲ್ಲ. ಈಗ ದಲಿತ ಸಂಘಟನೆಯವರು ಏನ್ ಮಾಡ್ತಾರೆ? ಅವ್ರಿಗೂ ಕೇಳ್ತಾರೆ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ, ನೀವು ಡೇಟು ಯಾವುದು? 13, 16 ಹೇಳಿ, ಅಥವಾ ಅದ್ರ ಮಧ್ಯೆ ಮಾಡ್ತೀರಾ? ಮಾಡಿ. ನೀವು ಯಾವ ಡೇಟ್ ಹೇಳ್ತೀರಾ ಆ ಡೇಟ್ ನಂತರದ ಡೇಟನ್ನು RSS ಕೊಡ್ತೇವೆ, ಅಥವಾ RSS ಕೊಟ್ಟ ಡೇಟಿನ ನಂತರದ ಡೇಟ್ ನಿಮಗೆ ಕೊಡ್ತೇವೆ. ನೀವು RSSಗೆ 13ಕ್ಕೆ ಕೊಟ್ಟರೆ ನಮಗೂ 13ಕ್ಕೆ ಬೇಕು ಕೇಳುವಾಗಿಲ್ಲ, ನಮಗೂ 16ಕ್ಕೆ ಬೇಕು ಹಠ ಹಿಡಿಯುವಾಗಿಲ್ಲ. ಅಥವಾ ಇಬ್ಬರಿಗೂ ಒಂದೇ ಡೇಟ್ ಅಲ್ಲಿ ನೀವು ಮೆರವಣಿಗೆ ಮಾಡಬೇಕು ಅಂತ ಸ್ಥಳೀಯ ಆಡಳಿತವೂ ಹೇಳುವಂಗಿಲ್ಲ, ಪ್ರಿಯಾಂಕ ಖರ್ಗೆ ಹೇಳುವಂಗೂ ಇಲ್ಲ.
ಇವ್ರು ಹೇಳಿದ್ದೇನು? ರಸ್ತೆ ಚಿಕ್ಕದು, ತುಂಬಾ ತೊಂದರೆ ಆಗತ್ತೆ, ನಮಗೆ ಬಂದೋಬಸ್ತಕ್ಕೆ ಕಷ್ಟ. ಆ ಸಂಘಟನೆಯವರು ಕೇಳ್ತಾ ಇದ್ದಾರೆ, ಇವರು ಕೇಳ್ತಾ ಇದ್ದಾರೆ. ನೋ, ಈಗ RSS ಏನ್ ಹೇಳ್ತಿದೆ? ನಮಗೆ 13ಕ್ಕಾದ್ರೂ ಕೊಡಿ, 16ಕ್ಕಾದ್ರೂ ಕೊಡಿ. ಪ್ರಿಯಾಂಕಾ ಖರ್ಗೆ ಅವರು ಅಡ್ಡಗತ್ರಿಯಲ್ಲಿ ಸಿಕ್ಕ ಅಡಕ್ಕೆ. ಈಗ ಏನು ಮಾಡುವಾಗಿಲ್ಲ, ನೀವು ಡೇಟ್ ಅನ್ನ ಕೊಡತಕ್ಕದ್ದು, ಕೊಡಲೇಬೇಕು. ಚಿತ್ತಾಪುರದಲ್ಲಿ ಪಥಸಂಚಲನ ಆಗಿಯೇ ಸಿದ್ಧ. ಏನ್ ಮಾಡ್ಕೊಳ್ತೀರಿ ಈಗ? ಪ್ರಿಯಾಂಕಾ ಖರ್ಗೆ ಅವರೇ ಏನ್ ಮಾಡ್ತೀರಿ? ಕೋರ್ಟು ನಿಮ್ಮ ಕಡೆ ನಿಲ್ದಿಲ್ಲ, ಸಾಂವಿಧಾನಿಕವಾಗಿ ನಿಮಗೆ ಅದರ ಹಕ್ಕನ್ನ ನೀವು ಕಿತ್ಕೊಳ್ತಾ ಇದ್ದೀರಿ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. RSS ಅನ್ನ ಮುಟ್ಲಕ್ಕೆ ಹೋದರೆ ಸುಟ್ಟೋಗ್ತೀರಿ, ಕೆಟ್ಟೋಗ್ತೀರಿ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ. ಯಾಕೆಂತಂದ್ರೆ RSS ಬಹಳ ಸ್ಪಷ್ಟವಾಗಿದೆ, ನೇರವಾಗಿದೆ, ಸಾಂವಿಧಾನಿಕವಾಗಿದೆ, ಮತ್ತದು ಯಾವುದೇ ಅಕ್ರಮ ಚಟುವಟಿಕೆಯಲ್ಲಿ ಭಾಗವಹಿಸುವ ಸಂಘಟನೆ ಅಲ್ಲ. ಅದು ಈ ದೇಶದ ಸಾರ್ವಭೌಮತೆಯನ್ನ, ಈ ದೇಶದ ಅಸ್ಮಿತೆಯನ್ನ, ಈ ದೇಶದ ಭಾರತ ಮಾತೆಯನ್ನ ಯಾವುದೇ ರೀತಿಯಲ್ಲೂ ಒಂದು ಉಚ್ಛೃಂಖಲವಾಗಿ ಕಟ್ಟಬೇಕು. ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಅಸ್ಮಿತೆ, ನಮ್ಮ ಸನಾತನತೆ, ನಮ್ಮ ಹಿಂದುತ್ವ, ನಮ್ಮ ನೆಲ, ನಮ್ಮ ಜಲ, ಈ ನಾವು ನಮ್ಮದು ಅನ್ನುವಂತ ಕಟ್ಲಿಕ್ಕೆ ಹೊರಟಂತ ಏಕೈಕ ಸಂಘಟನೆ RSS. ಅದನ್ನು ಹೇಗೆ ಬ್ಯಾನ್ ಮಾಡ್ತೀರಿ? ಅದನ್ನು ಹೇಗೆ ತಡೆತೀರಿ? ದೇಶವನ್ನ ಪ್ರೀತಿಸುವವರು ಯಾರೂ RSS ನಡೆಯನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು RSS ಪಥಸಂಚಲನವನ್ನ ಅಥವಾ RSS ಮೆಟ್ಲಿಕ್ಕೆ, ತುಳಿಲಿಕ್ಕೆ, ನಿರ್ಬಂಧಿಸ್ಲಿಕ್ಕೆ ಹೋಗ್ತೀರಿ ಅಂತಾದ್ರೆ ದೇಶ ವಿರೋಧಿ ಭಾವಗಳನ್ನ ನೀವು ಹತ್ತಿಕ್ಲಿಕ್ಕೆ ಹೊರಟವರು, ದೇಶ ಪ್ರೇಮಿಗಳನ್ನ ಹತ್ಲಿಕ್ಕೆ ಹೊರಟವರು, ದೇಶ ವಿರೋಧಿ ಭಾವದಿಂದ ನೀವು ಈ ಕೆಲಸವನ್ನ ಮಾಡ್ತಾ ಇದ್ದೀರಿ. ದೇಶ ಪ್ರೇಮಿಗಳಾದ್ರೆ ದೇಶವನ್ನ ಪ್ರೀತಿಸುವುದೇ ನಮ್ಮ ಆತ್ಮಗೀತೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅನ್ನುವಂತ RSS ಅನ್ನ ಹೇಗೆ ನಿರ್ಬಂಧಿಸ್ತೀರಿ? ಹೇಗೆ ನಿಷೇಧಿಸ್ತೀರಿ? ನೀವು ದೇಶ ಪ್ರೇಮಿಗಳಲ್ವಾ? ಹಾಗಾದ್ರೆ ನೀವು ದೇಶವನ್ನು ಪ್ರೀತಿಸುವವರಲ್ವಾ? ನಿಮಗೆ ದೇಶದ ಸಾರ್ವಭೌಮತೆ, ಅಖಂಡತೆ ಮತ್ತು ದೇಶದ ಬಗ್ಗೆ ಒಂದು ಕಿಂಚಿತ್ತೂ ಪ್ರೀತಿ, ಪ್ರೇಮ ಅಥವಾ ಭಾವನಾತ್ಮಕ ಸಂಬಂಧವೇ ಇಲ್ವಾ ನಿಮಗೆ? ಇಲ್ಲ ಅಂತಾದ್ರೆ ವಿರೋಧಿಸ್ತೀರಿ, ಇದೆ ಅಂತಾದ್ರೆ RSS ನಡೆಯನ್ನ ನೀವು ಪ್ರೋತ್ಸಾಹಿಸ್ತೀರಿ, ಅದರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೀತೀರಿ. ಬಹಳ ಸ್ಪಷ್ಟ. RSS ಅನ್ನ ಪ್ರೀತಿಸುವವರು ದೇಶವನ್ನ ಪ್ರೀತಿಸ್ತಾರೆ, RSS ಅನ್ನ ವಿರೋಧಿಸುವವರು ದೇಶ ವಿರೋಧಿಗಳು ದೇಶವನ್ನ ವಿರೋಧಿಸ್ತಾರೆ, ದೇಶ ಪ್ರೇಮವನ್ನ ವಿರೋಧಿಸ್ತಾರೆ, ದೇಶದ ಅಖಂಡತೆಯನ್ನ ವಿರೋಧಿಸ್ತಾರೆ, ದೇಶದ ಅಸ್ಮಿತೆಯನ್ನ ವಿರೋಧಿಸ್ತಾರೆ. ಇದೇ ಸಿಂಪಲ್. ಹಾಗಾಗಿ ಕೋಲು ಕೊಟ್ಟು ಪೆಟ್ಟು ತಿಂದ ಕತೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು, ಕಾಂಗ್ರೆಸ್ನವ್ರದ್ದು. ಒಂದು ಕಡೆ ಅಸಂವಿಧಾನಿಕ ಅಂತ ಕೋರ್ಟು ತಪರಾಕಿ ಹಾಕಿತ್ತು, ಇನ್ನು ಚಿತ್ತಾಪುರದಲ್ಲಿ ನೀವು ಅವ್ರಿಗೆ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಲೇಬೇಕು, ಏನು ಮಾಡುವಾಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ಬೇಕಿತ್ತ ಇದು? ಇಂಥ ರಾಜಕೀಯ ಬೇಕಿತ್ತ? ಮೇಲ್ಮುಖ ಮಾಡಿ ಉಗಳಿದ್ರೆ ಯಾರ ಮುಖದ ಮೇಲೆ ಬೀಳುತ್ತೆ? ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು ಅಂದ್ರೆ ಏನು? ಅನಾವಶ್ಯಕವಾಗಿ ಇದೆಲ್ಲ ಎಳ್ಕೊಂಡು ಇಷ್ಟು ವಿವಾದವನ್ನ ಸೃಷ್ಟಿ ಮಾಡಿ ಕೊನೆಗೂ ನೀವು ಸಾಧಿಸಿದ್ದೇನು? ಅವಮಾನ, ಮುಖಭಂಗ, ಮಂಗಳಾರತಿ, ಸೆಟ್ ಬ್ಯಾಕ್, ಇಷ್ಟೇ ತಾನೆ? ಯಾವುದೇ ಒಂದು ದೇಶದ ಒಂದು ಅಸ್ಮಿತೆಯನ್ನ, ದೇಶ ಪ್ರೇಮವನ್ನ, ತನ್ನ ಉಸಿರು, ತನ್ನ ಜೀವ, ತನ್ನ ಭಾವ, ತನ್ನ ಆತ್ಮ ಅಂತ ಹೊರಟಂತ RSS ಅನ್ನ ಹೇಗೆ ತಡಿತೀರಿ ಹೇಳಿ? ನಿಷ್ಕಳಂಕ ಸಂಘಟನೆ ಅದು, ಒಂದೇ ಒಂದು ಆಪಾದನೆ ಇಲ್ಲದಂತ ಸಂಘಟನೆ, ಹೆಂಗ್ ತಡಿತೀರಿ ಅದನ್ನ? ಅದಕ್ಕೆ ದೈವಬಲ ಇದೆ, ಜನಬಲ ಇದೆ, ಈ ನೆಲದ ಕಾಯಕ ಭೂಮಿಯ ಒಂದು ಅವ್ಯಕ್ತವಾದಂಥ ಶಕ್ತಿ ಇದೆ, ಅದಕ್ಕೆ ಯಾರು ತಡೆಯಲಾರರು. ಅದು ಈಗ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಹಿಂದೆ 3 ಸರಿ ಪ್ರಯತ್ನ ಮಾಡಿದ್ರಿ ಕಾಂಗ್ರೆಸ್ಸಿಗರು, ಆಗ್ಲಿಲ್ಲ ನಿಮಗೆ. ಈಗ ಮತ್ತೆ ಪ್ರಯತ್ನ ಮಾಡ್ತೀರಿ, ಈಗಲೂ ಸೋತಿದ್ದೀರಿ. ಇನ್ನು ಮುಂದೆ ಏನ್ ಮಾಡ್ತೀರಿ? ಈಗಲಾದರೂ ಅರ್ಥ ಮಾಡ್ಕೊಳ್ಳಿ, ಈಗಲಾದರೂ ಅರಿವು ಮಾಡ್ಕೊಳ್ಳಿ, ಈಗಲಾದರೂ ಸನ್ಮಾರ್ಗದಲ್ಲಿ ನಡೆಯುವ ಒಂದು ಸಣ್ಣ ಬದಲಾವಣೆಯನ್ನ ದಯವಿಟ್ಟು ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ಜನ ಕಂಡಲ್ಲಿ ಉಗಿತಾರ್ರಿ.
ಕಂಡಲ್ಲಿ ಹೋಗಿರ್ತಾರೆ, ಬಿಡುವುದಿಲ್ಲ. ಯಾಕೆಂದರೆ ಜನರಿಗೂ ಈಗ ಬಹಳ ಪ್ರಜ್ಞೆ ಮತ್ತು ಅರಿವು ಬಂದಿದೆ. ಯಾರು ದೇಶ ಪ್ರೇಮಿಗಳು, ಯಾರು ಸ್ವಾಭಿಮಾನಿಗಳು, ಯಾರು ದೇಶ ವಿರೋಧಿಗಳು, ಅವರಿಗೆ ನಾವೇ ಹೇಳಬೇಕಾಗಿಲ್ಲ. ಜನರಿಗೆ ಅರ್ಥ ಆಗುವ ಕಾಲದಲ್ಲೇ ನಿಂತಿದ್ದೇವೆ. ಹಾಗಾಗಿ RSS ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದೆ. NDA ಸರ್ಕಾರ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದೆ. ದೇಶದವನ್ನ ಪ್ರೀತಿಸುವ, ಈ ಸನಾತನ ಧರ್ಮವನ್ನು ಪ್ರೀತಿಸುವ, ದೇಶದ ಅಸ್ಮಿತೆಯನ್ನು ಪ್ರೀತಿಸುವವರ ಸಂಖ್ಯೆ ಅದು 100 ಮಡಿ 1000 ಮಡಿಗೊಳ್ತಾ ಇದೆ. ಇದು ಈ ದೇಶದ ಒಂದು ಮ್ಯಾಜಿಕ್ ಅಂದರೆ, ಅಥವಾ ಈ ಕಾಯಕ ಭೂಮಿಯ ಒಂದು ಅದ್ಭುತವಾದಂಥ ಶಕ್ತಿ ಅಂದರೆ ಅದೇ. ನಮಸ್ತೆ.